ಎಲ್ರಿಗೂ ಜೈ ಭೀಮ್. ಉಳಿಕಲ್ ನಟರಾಜ್ ಸರ್ ಇದ್ದಾರೆ, ಅವಾರ್ಡ್ಗಳನ್ನ ಬಯಲು ಮಾಡ್ತಾರೆ, ಅದರಲ್ಲಿರೋ ರಹಸ್ಯನ. ಸರ್, ಈಗ ನೀವು 3% ಇರೋ ಜನ 97%ನ ಒಂದು ಮನಸ್ಥಿತಿನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಈ ಥರ ನೀವು ಅಟ್ಯಾಕ್ ಮಾಡಿದಾಗ ನಿಮಗೆ ತುಂಬ ತೊಂದರೆಗಳಾಗ್ತವೆ. ಸೊ ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದ್ದಾಗ ನಮಗೆ ಕಲ್ಲು ಮುಳ್ಳು ಅನ್ನೋದು ಮೊದಲು ಮನಸ್ಸು ಅರ್ಥ ಆಗಬೇಕು. ನಾನು ನಡೀತಾ ಇರೋದೇ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಅಂತ. 3% ತಲೆಯಲ್ಲಿ ಆಡುವ ಜನ 97% ಶ್ರಮಿಕರನ್ನು ಆಡ್ತಾ ಇದ್ದಾರೆ. ಅಂದರೆ ನಾವು ಶಿಕ್ಷಣದಲ್ಲಿ ಸೋತಿದ್ದೇವೆ, ಅರ್ಥ ಮಾಡ್ಕೊಳ್ಳೋದು ಸೋತಿದ್ದೇವೆ. ಬಹಳಷ್ಟು ಅಟ್ಯಾಕ್ ಆಗಿದೆ ನನ್ನ ಮೇಲೆ, ಬೇಲೆ ಕೇಸ್ಗಳಾಗಿದೆ. ಮತ್ತು ನಿಮ್ಮನ್ನು ಮುಗಿಸ್ಲೇಬೇಕು ಅಂತಲೂ ಕೂಡ ಅರ್ಥ ಆಗಿದೆ. ಮೊನ್ನೆ ಒಬ್ಬ ಸ್ವಾಮೀಜಿ 30 ಲಕ್ಷ ರೂಪಾಯಿಗೆ ನನ್ನ ಸುಪಾರಿ ಕೊಟ್ಟಿದ್ದಾರೆ. ಇವೆಲ್ಲವೂ ನಿರಂತರವಾಗಿ ನಡೀತಲೇ ಇದೆ. ಎಷ್ಟು ದಿವಸ ನಡೀತೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ವಿಜ್ಞಾನವೇ ಸತ್ಯ. ಇವತ್ತು ಒಬ್ಬ ಹುಲಿಕಲ್ ನಟರಾಜ್ ಹೋಗ್ಬೋದು, 100 ಜನ ಹುಲಿಕಲ್ ನಟರಾಜ್ ಉಟ್ಕೊಳ್ಬೇಕು. ಆ ಧೈರ್ಯದಿಂದ ಮುನ್ನುಗ್ಗಿರೆ ಇವು ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಜೈ ಭೀಮ್ ಸರ್. ಜೈ ಭೀಮ್. ಥ್ಯಾಂಕ್ ಯು.